ದೊಡ್ಡ ಮನಿ ಮಾಡಿ ಕಾಸ ನಮಗಂಕರ ಜೀವ ತಿಂದಿಡ್ತಾನ ನೋಡು. ಏನು ಕೊಣಗಕತ್ತಿ? ಇನ್ನೇನು ಒಣಗಲಿ ನಿಮ್ಮ ಸುಪುತ್ರಂದ. ಅಲ್ಲ, ಇಷ್ಟು ದೊಡ್ಡ ಮನಿ ಯಾರಿಗೆ ಬೇಕಾಗಿತ್ತು? ಇವನ್ ದಿನಾನು ತೊಳಿ ಬಳಿ ಒರೆಸು ಅಂದ್ರ ಸಾಕಾಗಿ ಹೋಗುತ್ತೆ. ಹಾಗ ಮಾಡು ಮಾಡ ಮಾಡ ಮಾಡಿ ಏಟಂತ ಮಾಡಕ್ಕಾಗತ್ತ? ಏನಾತೀಗ? ನನಗೆ ನಿಂತ್ಕೊಂಡು ರೊಟ್ಟಿ ಮಾಡಕ್ ಆಗವಲ್ದು. ಮ್ಯಾಗ ಗ್ಯಾಸ್ ಮ್ಯಾಗ ಏಟತ್ತಂತ ಮಾಡ್ಬೇಕು. ಒಲಿ ಮ್ಯಾಗ ಮಾಡಿರ ನಾವು ಒಂದು ಒಲಿ ಹಾಕ್ಸಪ್ಪ, ಈಗ ಎಲ್ಲಾರು ಹಾಕಿಸ್ತಾರ ಅಂದ್ರೆ ನಿನಗೆ ಗೊತ್ತಾಗಿಲ್ಲವ ಹಂಗವ ಹಿಂಗವ ಅಂತ ಹಿಂಗೆಲ್ಲ ಮಾಡ್ಯಾನ. ಈ ಅಡಿಗೆ ರೊಟ್ಟಿ ಮಾಡಕ ಮನ್ಸು ಬರಲ್ಲ ಅಡಿಗೆ ಮನ್ಯಾಗ ಒಲಿ ಹಚ್ಚಿ. ಮತ್ ಹಂಗ್ ಮಾಡ್ಗಿಡಿ ನೀನು. ಅದು ಏನೇನ ಲೈಟ್ ಪೈಟ್ ಕುಂದ್ರಸನಲ್ಲ ಅವೆಲ್ಲ ಇವಾಗ ಹೋಕ್ಕವು. ಅದು ಏನಾಯ್ತು ನೋಡಲ್ಲಿ ಬಟನ್ ಹಾಕಿದ್ರ ಬರೋನತ್ತಲ್ಲ ಹೋಗಕ್ಕ ಅದನ್ನೆಲ್ಲ ಹಾಕ್ಯಾನ. ನೋಡಂತಡಿ ಅವ ಬಂದಂದ್ರ ಅದು ಪೈಪ್ನು ಉದ್ದ ಇಲ್ಲ ಅದು ಗ್ಯಾಸಿಂದ. ನಿನ್ನ ಗ್ಯಾಸ್ ಕೆಳಗಿಟ್ಟು ಕೊಟ್ಟು ರೊಟ್ಟಿ ಮಾಡನ್ನಕ್ಕ ಮತ್ತೆ ಇಡತ್ತಿದ್ರು ನಿಂತ್ಕೊಂಡ ಮಾಡ್ಬೇಕು. ಆಕಿಗೆ ಹೇಳು ಸೌಜನ್ಯಾಗ. ಆಕಿಗೆ ತೆಳ್ಳಗ ಮಾಡಕ್ ಬರಗಿಲ್ಲ ರೊಟ್ಟಿನ ದಪ್ಪಗ ಮಾಡ್ತಾಳ. ಬೇಷಾಗುದಿಲ್ಲ ನಮಗ ತಿನ್ನಕ. ಅದಕ್ಕೆ ಆಕಿ ಮ್ಯಾಗ್ಲ ಅಡಿಗೆ ಮಾಡ್ಬಳ್ಳಕ ಪಾಪ ಒಟ್ಟು ಸ್ವಚ್ಛ ಎಲ್ಲ ಮಾಡ್ತ್ ಬಿಡು ಮನಿ ಇಲ್ಲ ನಂಗಿಲ್ಲ. ಮತ್ತು ನಮಗೆ ತಿನ್ನಕ ಆಗ್ಬೇಕಲ್ಲ. ಆಕಿ ಮಾಡ ರೊಟ್ಟಿ ಪಟ್ಟಿ ಇನ್ನೂ ಅಷ್ಟು ಚಂದಾಗ ಮಾಡಕ್ ಬರೋದಿಲ್ಲ ಆಕಿಗೆ. ಮಾತಾತ ನೀ ರೊಟ್ಟಿ ಮಾಡೋದ್ರದ್ದು ಆಮೇಲೆ ತಲೆಕೇಶವಂತೆ ಅಂತ ಮೊದ್ಲು ನನಗೊಂದಿಟ್ಟು ಚಾ ಕಾಯಿಸಿ ನಾ ಒಂದಿಟ್ಟು ಹೊಲದ ಕಡೆ ಹೋಗ್ಬರ್ತೀನಿ. ಅವ ನೋಡಿದ್ರೆ ಹೊಲ ಅದು ಮಾಡೋದು ಬಿಡು ಅಂತ ಅವ ಹೇಳ್ತಾನ. ಮತ್ತೆ ತಿರ್ಗಾ ಮುರ್ಗ ಹೊಲ ಹೊಲ ಅಂತಿರಲ್ಲ ನೀವು. ಕೊಟ್ಟಿವಿಲ್ಲ ಈಗ ಅದನ್ನ ಮಾಡ್ಕೊರಕೋ ತಂದು ಕೊಡ್ತಾರ. ಇಸ್ಕೊಂಡು ಕುಂದ್ರು ಕಲೀರಿ. ಏನ್ ಮಾಡ್ತೀರಿ ಹೊಲ ಕಡೆ ಹೋಗಿ ಬಂದು? ಏನ್ ಮಾಡ್ಲಿ ಮನ್ಯಾಗಾರ ಕುಂತು ಬ್ಯಾಸರ ಆಗತ್ತ. ಏಟಂತ ಟಿವಿ ನೋಡ್ತಿ, ಏಟಂತ ಹರಟೆ ಹೊಡ್ಕೊಂಡ್ ಕುಂದಿರ್ತಿ. ಹಂಗ ಅಡ್ಡಾಡ್ಕೆಂತ ಹೋಗ್ಬಿಡ್ತೀನಿ ತಗೋ ಹೊಲದ ಕಡೆಗೆ. ಏನಾಗುದಿಲ್ಲ ಚಾ ಕಾಸ್ತಾ ಆಮೇಲೆ ಬಂದ್ರ ನಾಷ್ಟ ಮಾಡಕ್ ಒಂದಿಟ್ಟು ಹೊಟ್ಟೆ ಹಸಿತೈತಿ. ಕುಂತ್ ಏನೋ ಅಂತಾರಲ್ಲ. ಆತು ರೀ, ಚಾ ಕಿಡ್ತೀನಿ. ನಾನು ಮುಂಜಾನೆ ರೊಟ್ಟಿ ಮಾಡಿಬಿಟ್ರೆ ಆತು. ಮಧ್ಯಾಹ್ನ ಮೇಲೆ ನಿಂದ್ರಕ್ಕೆ ಆಗಂಗಿಲ್ಲ, ಶೆಕೆ ಆಗತ್ತಂತ ನಾನು ಬಡ ಹೇಳತ್ಲಿಗೆ ಹಂಚಿಡೋಣ ಅಂತ ಬಂದೆ. ಆತು ರೀ, ನಿಮ್ಮ ಚಾ ಕಾಸು ಕೊಟ್ಟು ಮಾಡ್ತೀನಿ ರೊಟ್ಟಿ. ಏನೋ ಒಂದು ನಿಂತ್ಕೊಂಡ ಮಾಡ್ಬೇಕು. ಮತ್ತೆ ಏನು ಮಾಡ್ಬೇಕು ಅತ್ತಿ? ಅಬ್ಬಾ ಏನಿದೆ ಇವತ್ತು? ಸೂರ್ಯ ಬಲಕ ಹುಟ್ಟ್ಯಾನ ಎಡಕ್ಕೇನ್ರ ಹುಟ್ಟ್ಯಾನ? ಅಂದ್ರೆ ಪೂರ್ವಕ್ಕೆ ಹುಟ್ಟ್ಯಾನ ಏನು ಪಶ್ಚಿಮಕ್ಕೇನ್ರ ಹುಟ್ಟ್ಯಾನ ಅಂದೆ. ಅತ್ತಿ, ನೀನು ಮತ್ತೆ ಸೀರೆ ಉಟ್ಕೊಂಡು ಅಡುಗೆ ಮನೆಗೆ ಬಂದ್ಬಿಟ್ಟಿಯಲ್ಲ ಅದಕ್ಕಂದೆ. ಎಲ್ಲರ ಹೊಂಟೇನು? ಇಲ್ಲ, ಉಟ್ಕೋಬೇಕನ್ನಿಸ್ತು ಅದಕ್ಕೆ ಉಟ್ಕೊಂಡೆ. ಈಗ ಏನು ಮಾಡಲಿ ನಾಷ್ಟಕ್ಕೆ? ಏನು ನೆನೇನೂ ಹಾಕಿಲ್ಲ, ಉಪ್ಪಿಟ್ಟು ಮಾಡಿಬಿಡ್ಲೇನ? ಚಂದಾಗೈತವ, ಚಂದಾಗೈತೆ ಸೀರೆ. ಉಪ್ಪಿಟ್ಟು ಬೇಡ, ರೊಟ್ಟಿ ಮಾಡಬೇಕು ಅಂತ ಅನ್ಕಂಡು ನಾನು. ಬಡ ಹಂಚಿಟ್ಬಿಡ ಅಂತ ತಗೋ. ರೊಟ್ಟಿ ಮಾಡೋನು, ನಾ ರೊಟ್ಟಿ ಮಾಡ್ತೀನಿ, ನೀನು ಯಾವ್ದಾರ ಪಲ್ಯ ಮಾಡು, ಅಡುಗೆನ ಆಗೋಗುತ್ತೆ. ನಂಗೆ ಮುಂಜಾನೆದು ರೊಟ್ಟಿ ತಿನ್ನೋಕೆ ಬ್ಯಾಸ್ರತ್ತಿ. ರೊಟ್ಟಿ ಬೇಡ, ಉಪ್ಪಿಟ್ಟು ಮಾಡೋಣ. ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಮೇಲೆ ಪಲ್ಯ ಮಾಡ್ತೀನಿ, ನೀ ರೊಟ್ಟಿ ಮಾಡುವಂತೆ ಅಂತ. ನಾನು ಮಾಡ್ತೀನಿ ಬಿಡು ರೊಟ್ಟಿ. ಬೇಡವಾ, ನಿನ್ಗೆ ಆಗೋದಿಲ್ಲ ರೊಟ್ಟಿ ಮಾಡೋದು. ನೀನು ದಪ್ಪಗ ಮಾಡ್ತಿದ್ದಿ, ನನಗೆ ತಿನ್ನಂಗೆ ಆಗೋದಿಲ್ಲ. ಆಮೇಲೆ ಉಪ್ಪಿಟ್ಟು ಬೇಡ, ನೀರು ಕುಡಿಸ್ತೈತಿ. ಸಂಕಟ ಅಂದ್ರೆ ಸಂಕಟ, ಇಡೀ ದಿನಾನು ಸಂಕಟ ಆಗತ್ತೆ. ಹೊಟ್ಟೆಗ ನೀರು ಕುಡಿಸ್ಬಿಡ್ತದೆ ಜಗ್ಗಟ. ಏನು ಮಾಡಂಗೂ ಆಗಲ್ಲ, ಏನೂ ಇಲ್ಲ. ಹೋಗು ಮಕ್ಕಳಂಗೆ ಆಗತ್ತೆ ಸುತ್ತಿಕೊಂಡು. ಬೇಡ, ಬೇರೆ ಏನರ ಮಾಡು. ನಾಷ್ಟನ ಮಾಡುವಲ್ಲಕ ಮೊಸರು ಅವಲಕ್ಕಿ ಮಾಡ್ಬಿಡು, ಹೊಟ್ಟೆ ತಣ್ಣಗಿರ್ತೈತಿ. ಅತ್ತಿ, ಇವ್ರಿಗೆ ಫೋನ್ ಮಾಡ್ರಿ, ಬರ್ತಾರ. ನಮ್ಮ ಮೊಸರು ಅವಲಕ್ಕಿ, ನಾ ಮಾಡೋ ಮೊಸರು ಅವಲಕ್ಕಿ ಇವ್ರಿಗೆ ಭಾಳ ಇಷ್ಟ. ನಾನು ಮಾಡ್ತೀನಿ, ಇವ್ರು ಬರ್ತಾರ. ನಾ ಫೋನ್ ಮಾಡಿ ಕೇಳ್ರಿ. ರಾತ್ರಿಯಿಂದ ಫೋನ್ ಮಾಡಾಕತ್ತೀನಿ ನಾನು, ಫೋನ ತೆಗಿವಲ್ರು. ಹೌದು, ಬಂದೇ ಇಲ್ಲಲ್ಲ ರಾತ್ರಿ ಮನೆಗೆ? ಇವನ್ ಏನು ಹೇಳಿ ಇವನ್ನ? ಆತು, ನಾನು ನೋಡ್ತೀನಿ ತೋರು. ನಿಮ್ಮ ಮೊಸರು ಅವಲಕ್ಕಿ ಅಂಕರು ಮಾಡ, ನಾ ಫೋನ್ ಮಾಡಿ ಕರಿತೀನಿ. ನೀ ಫೋನ್ ಮಾಡಿದ್ರೆ ಫೋನು ತೆಗಿಲಿಲ್ಲ ನಿಂದು? ಫೋನ ತೆಗಿವಲ್ರಿ. ಏನಾಗೈತ ಏನು? ಫೋನ್ ರಿಸೀವ್ ಮಾಡಿ ಹಿಂಗಂತರ ಹೇಳಿದ್ರೆ ಸರಿಯಾ? ಫೋನು ರಿಸೀವ್ ಮಾಡುವಲ್ರು, ಏನೂ ಇಲ್ಲ. ಈಗ ಮತ್ತೆ ನಾಷ್ಟಕರ ಬರ್ತಾರ ಇಲ್ಲ ಅಂತ ಹೆಂಗೆ ಹೇಳಲಿ? ಅದಕ್ಕೆ ಆತು. ನಾ ಫೋನ್ ಮಾಡ್ತೀನಂತ. ನೀವು ಮೊಸರು ಅವಲಕ್ಕಿ ಮಾಡಿ ಒಂದು ಹಿಡಿಗೆ ಜಾಸ್ತಿನ ಮಾಡು. ಅವು ಏನಾಗೋದಿಲ್ಲ, ಕೆಡೋದಿಲ್ಲ, ಮತ್ತೊಂದಿಲ್ಲ. ಮಧ್ಯಾಹ್ನಕ್ಕೂ ತಿನ್ನಕ್ಕೆ ಬರ್ತದೆ ಉಳಿದು ಅಂದ್ರೆ. ಮಾಡು. ಏನು ಮುಂಜಾಳತ್ಲಿಗೇನ ತಯಾರಾಗಿ ಸೀರೆ ಉಟ್ಕೊಂಬಂದು ನಿಂತಾಳ? ಏನ ವಿಶೇಷ ಐತಿ? ಮದ್ವೆ ದಿನಾಂಕರು ಇರೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮನೆ ಮದುವೆಗೈತಿ. ಈಕಿದು ಹುಡ್ದ ಬಿದ್ದಂಗೆ ಐತಿ. ಹೌದು, ಈಕಿ ಹುಡ್ದಬ್ಬ ಇರ್ಬೇಕು. ಇವ ನೋಡಿದ್ರೆ ಇನ್ನೂ ಬಂದಿಲ್ಲ. ಭಾಳ ಮಾಡೀಕಿಗೆ ಹುಡ್ದಬ್ಬಕ್ಕೆ ವಿಶ್ವ ಮಾಡಿಲ್ಲ ಅನ್ಸತ್ತೆ. ಅಯ್ಯೋ ತಡಿ, ಕರೆದು ಕೇಳೇ ಬಿಡ್ತೀನಿ. ಸೌಜನ್ಯ, ಸೌಜನ್ಯ, ಮುಂಜಾನಿಂದ ಫೋನ್ ಅಂತೂ ಬರಕತ್ತಾವು. ಭಾಳ ಮಾಡಿ ಇರ್ಬೇಕು. ಅತ್ತಿ, ನಿಂದು ಹುಡ್ದಬ್ಬನವ ಇವತ್ತು? ಹ್ಞೂ ಅತ್ತಿ, ಇವತ್ತು ನನ್ನ ಬರ್ಡೇ. ಅಯ್ಯ ನನ್ನ ಬಂಗಾರ, ಏನಂತಾರಲ್ಲವ, ಹ್ಯಾಪಿ ಬರ್ಡೇವಾ, ಹ್ಯಾಪಿ ಬರ್ಡೇ. ಹ್ಞೂ ಅತ್ತಿ, ಥ್ಯಾಂಕ್ ಯು ಅತ್ತಿ. 100 ಕಾಲು ಚಂದಾಗ ಇರು. ತಡೀರಿ, ನಮಸ್ಕಾರ ಮಾಡ್ತೀನಿ. ನಾನೇನು ಅನ್ಕೊಂಡೆ, ಇವ್ರು ಬರ್ತಾರ, ಇವ್ರ ಜೊತೆ ಗುಡಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದಮೇಲೆ ಆಮೇಲೆ ಆಶೀರ್ವಾದ ತಗೊಂಡ್ರೆ ಆತು ಅಂತ ಅನ್ಕೊಂಡೆ. ಮಾಡಿಬಿಡ್ತೀನಿ ತಡ್ರಿ. ಮಾವನ್ನು ಕರೀರಿ. ಮಾವಾ,
ಚಾ ಆತನ? ಅಯ್ಯ ನಿಮ್ ಚಾಕ್ ಒಂದಿಟ್ಟು ಬೆಂಕಿ ಹಚ್ಚಲಿ. ಈ ಬ್ಯಾಸ್ಗೆ ಆಗನು ಚಾ ಚಾ ಅಂತೀರಲ್ರಿ, ನಿಮ್ಗೇನ ಬಂದಿದ್ದಿತ್ತ ಚಾನ ಮಾಡ್ತೀನಿ ತಡೀರಿ. ಆ ಹುಡುಗಿದು ಹ್ಯಾಪಿ ಬರ್ಡೇ ಐತಂತ, ಒಂದಿಟ್ಟು ಅಕ್ಕಿಗೆ ಆಶೀರ್ವಾದ ಮಾಡೋಣ ನಿಂದರ್ರಿ, ಅದಕ್ಕೆ ಕರಿತಾ ಹುಡುಗಿ. ಹೌದನವ, ನೀನ್ ಹುಡ್ದಬ್ಬ ಐತೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸೌಜನ್ಯ. ಥ್ಯಾಂಕ್ ಯು ಮಾವ. ಆಶೀರ್ವಾದ ಮಾಡ್ರಿ ಇಬ್ರು ಗಂಡ ಐತಿ ಮಗಳ ನಿಂತ್ಕೊಂಡು. ಯವ್ವ ನನಗಂಕರು ಈಕಿ ಕಾಲ ಸಾಕಾಗೈತಿ. ಆತು ಬಾ ನಿಂತು ಬಿಡು ಬಾ. 100 ಕಾಲ ಗಂಡ ಹೆಂಡತಿ 100 ಮಕ್ಕಳ ಹತ್ತು ನಗ್ನಗ್ತ ಬಾಳೆ ಮಾಡ್ರವ, ಬಾಳೆ ಮಾಡ್ರಿ, ಚೆನ್ನಾಗಿರ್ರಿ ಇಬ್ರು ಆತ. ಅತ್ತಿ ನಿನ್ ಮಗ್ಗ ಇವತ್ತು ನನ್ನ ಬರ್ಡೇ ಅನ್ನೋದ ನೆನಪಿಲ್ಲ. ರಾತ್ರಿ 12 ಗಂಟೆಗೆ ವಿಶ್ ಮಾಡ್ತಾರಂತ ಕಾದೆ. ವಿಶ್ ಮಾಡೋದಿರ್ಲಿ, ಮನೆಗೂ ಬರುವಲ್ರಿ ಇಷ್ಟೊತ್ತಾದ್ರೂ. ನನ್ನ ಫೋನು ರಿಸೀವ್ ಮಾಡುವಲ್ರು. ಎಷ್ಟು ಬೇಜಾರಾಗಿದ್ದು ಗೊತ್ತೇನು? 200 ಮಕ್ಳು ಎಲ್ಲಿಂದ ಆಗ್ತಾವು? ಎದ್ದೇಳ ಸಾಕು. ಒಟ್ಟು ನನ್ನ ಮಗನ ಮ್ಯಾಗ ದೂರ ಹೇಳಲಿಲ್ಲ ಅಂದ್ರೆ ನಿನಗೆ ಸಮಾಧಾನ ಆಗಲ್ಲ. ಹೇಳ ಮ್ಯಾಗ ಕೇಳು ನಡಿ. ಎದ್ದು ಬಡ ಬಡ ನಾನ ಏನರ ಸ್ವೀಟ್ ಮಾಡ್ಲಾ ನಿನಗೆ? ಬರ್ತಾನ ಮತ್ತು ಅವ್ನ ಕೆಲಸನ ಹಂಗಲ್ಲ. ಹೇಳ ಮ್ಯಾಗ ಕೇಳು. ಆಶೀರ್ವಾದ ಮಾಡಿದ್ವಿ. 100 ಕಾಲ ಇಬ್ರು ಗಂಡ ಹೆಂಡತಿ ನಗ್ನಗ್ತ ಬಾಳ್ರಿ ಆತ. ಹೇಳುವ ಹೇಳು ಎದ್ದೇಳು. ನೀನು ಮೊಸರೊಳಕ್ಕಿ ಮಾಡು. ನಾನು ನಿನಗೆ ಸ್ವೀಟ್ ನಿನಗೇನೋ ಇಷ್ಟ ಅಲ್ಲ ಏನು ಜಾಮೂನು ಒಂದು ಜಾಮೂನ್ ಪ್ಯಾಕೆಟ್ ತರಿಸಿ ಜಾಮೂನ್ ಮಾಡ್ತೀನಿ ಆತಾ. ನನ್ನ ಮಗ ಬಂದ ಮ್ಯಾಗ ಬೇಕಾರೆ ಅವ್ನಿಗೆ ಹೇಳಿ ಒಂದು ಸಂಜೆ ಮುಂದೆ ಅಷ್ಟು ಸೇರಿ ಕೇಕ್ ಕಟ್ ಮಾಡೋಣಂತ. ಅತ್ತಿ ನಂಗೇನು ಕೇಕ್ ಕಟ್ ಮಾಡೋದಾಗಲಿ, ಸರ್ಪ್ರೈಸ್ ವಿಶಸ್ ಮಾಡೋದಾಗಲಿ, ಗಿಫ್ಟ್ ತಂದು ಕೊಡೋದಾಗಲಿ ಇದೆಲ್ಲ ಬೇಕಾಗಿಲ್ಲ. ಆದ್ರೆ ನನಗೂ ಅನ್ಸಲ್ಲ, ನನ್ನ ಗಂಡ ನನಗೆ ಫಸ್ಟ್ ಬರ್ಡೇ ವಿಶ್ ಮಾಡಬೇಕು, ಅವ್ರದ ಫಸ್ಟ್ ವಿಶ್ ಇರಬೇಕು, ಹಂಗೆಲ್ಲ ಇರ್ತಾವಲ್ಲ ಸಣ್ಣ ಪುಟ್ಟ ಆಸೆ. ಅವನು ಈಡೇರ್ಸಲ್ಲ ಅಂದ್ರೆ ನಾನೇನು ದೊಡ್ಡದಾಗ ನಂಗೆ ಐಫೋನ್ ಬೇಕು, ನಂಗೆ ಅದು ಬೇಕು ಇದು ಬೇಕು, ಬಂಗಾರ ಬೆಳ್ಳಿ ಕೇಳಕತ್ತಿಲ್ಲ. ಅದನ್ನೇನು ಬಿಡು, ಅದನ್ನ ಇವ್ರು ಬೇಕಾದ್ರೆ ಕೊಡಿಸ್ತಾರೆ, ಇವ್ರಿಗೆ ಅಷ್ಟು ಐತಿ ಶಕ್ತಿ. ಆದ್ರೆ ನನ್ನ ಬರ್ಡೇ ಐತಂತ ನೆನಪಿಲ್ಲ. ಒಂದು ಮೆಸೇಜ್ ಮಾಡ್ಬೋದಲ್ಲ ಫೋನ್ ತೆಗೆದು 12 ಗಂಟೆಗೆ, ಎಷ್ಟೋ ದೂರ ಇದ್ರೂ. ಅದೇ ಎಷ್ಟು ಖುಷಿ ಆಕಿತ್ತು ಗೊತ್ತಾನೋ. ಸಣ್ಣ ಪುಟ್ಟ ಖುಷಿನೂ ನಂಗೆ ಸಂಭ್ರಮ ಮಾಡಕ್ಕೆ ಬಿಡಲ್ಲ ನಿನ್ನ ಮಗ. ಅದ ಬೇಸರ ನಂಗೆ, ಮತ್ತೇನೂ ಇಲ್ಲ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಅವ್ನ ಕೆಲಸನ ಹಂಗಲ್ಲವ, ನಿನಗೂ ಗೊತ್ತೈತಿ. ಅಲ್ಲಿ ಏನು ಕೆಲಸ ಐತೆ, ಅಲ್ಲಿ ಏನು ತೊಂದರೆ ಐತೆ, ಹೆಂಗೆ ಹೇಳ್ತಿದ್ದಿ ಹೌದಿಲ್ಲ? ಬೇಸರ ಮಾಡ್ಕೋಬೇಡ. ಹುಟ್ಟದಬ್ಬದ ದಿನ ಬೇಸರ ಮಾಡ್ಕೋಬಾರ್ದಂಗೆ. ನಾನು ಅದಿನಲ್ಲ, ನಾನು ಈಗ ನಿಂಗೆ ಜಾಮೂನ್ ಮಾಡ್ತೀನಿ ಅಂದಿನಲ್ಲ, ನಾನು ಜಾಮೂನ್ ಮಾಡ್ತೀನಿ ಆತಾ. ಅದ ಅನ್ಕೊಂಡೆ, ಎಷ್ಟು ಚಂದ ರೆಡಿಯಾಗಿ ಬಂದೈತಲ್ಲ, ಗೊಂಬ್ ರೆಡಿ ಆದಂಗ ಅಂತಂದು. ಆತ ನಮ್ಮ ಶಾಣಕ್ಕೆಲ್ಲ ಬೇಸರ ಮಾಡ್ಕೋಬೇಡ. ಬರ್ತಾನೆ ನನ್ನ ಮಗ, ಬರ್ತಾನ, ನಾ ಫೋನ್ ಮಾಡ್ತೀನಿ. ನೀ ನೋಡ ನನ್ನ ಬರ್ಡೇ ಐತಿ ಅಂತ ನೀ ಹೇಳಂಗಿಲ್ಲ ಫೋನ್ ಮಾಡಿ. ಏನು ಇಲ್ಲ ನನ್ನ ಮಗಳ ಹೇಳಲ್ಲ ನಾನು ಆತ. ಅಮ್ಮನ ಹತ್ರ ಆಶೀರ್ವಾದ ತಗೊಂಡೆ ಹೋಗಿ. ಮೊದಲು ಎದ್ದು ಕೂಡಲೇ ನಾವು ಹೋಗಿ ಹೇಳಿ ಆಶೀರ್ವಾದ ತಗೊಂಬಂದೆ. ಆಮೇಲೆ ಅಮ್ಮ ಗಂಜಿ ಕುಡಿತೀನಿ ಅಂದ್ಲು. ಏನೂ ಹಾಕ್ಬೇಡ, ಸಕ್ರೆ ಗಿಕ್ರಿ ಯಾಕ ನಂಗೆ ಒಂದು ಸ್ವಲ್ಪ ಕೈಕಾಲೆಲ್ಲ ಜುಮ್ ಅನ್ನಕತ್ತಾವು ಅಂದ್ಲು. ಹ್ಞೂ ಅಂತಂದು ಸಪ್ಪಂದ ಗಂಜಿ ಮಾಡಿಕೊಟ್ಟೆ ಕುಡಿದ್ಲು. ಚಾವು ಅಲ್ಲೇ ಅಂದ್ಲು. ಹೌದನ ಮಾತು ಬಿಡು. ಆಕಿಗೆ ರಾತ್ರಿ ಸೆಕಿಗೆ ನಿದ್ದೆ ಆಗಲ್ಲ, ಈಗ ಬೆಳಗ್ಗೆ ಮುಂಜಾನೆ ಮಕ್ಕೋತಾಳೆ. ಮಕ್ಕೊಳ್ಳಿ. ಆಯ್ತು, ನೀನು ಹೋಗು, ಏನ್ರ ಕೆಲಸ ಇದ್ರೆ ಮಾಡು, ನಾನು ಹೇಳ್ತೀನಿ ಅವ್ನು ಫೋನ್ ಮಾಡಿ. ಹ್ಞೂ ಅತ್ತಿ ಆಯ್ತು. ये हंसी वादियाँ ये खुला आसमां आ गई हम कहाँ ये मेरे साजना ಮೊದಲು ಪ್ರೀತಿ ಮಾಡೋ ಮುಂದಾಗ ಫಸ್ಟ್ ವಿಶಸ್ ಅವರೇ ಮಾಡ್ತಿದ್ರು. ಈಗ ಮದುವೆ ಆಗ್ಬಿಟ್ಟತ್ತಲ್ಲ, ಈಗ ಟೈಮ್ ಆಗಲ್ಲ ಇವ್ರಿಗೆ. ಏನು ಮಾಡೋಕ್ಕಾಗಲ್ಲ. ಅವಲಕ್ಕಿ ಮೊಸರು ತಡಿ, ಮೊಸರು ತೊಗೊಂಬಂದ್ಬಿಡ್ತೀನಿ ಮೊದಲು ಫ್ರಿಜ್ನಾಗಿರೋದು. ಏ ಸೌಜಕ್ಕ, ಸೌಜಕ್ಕ ಬಂದ್ ನೋಡು. ನಾ ಫೋನ್ ಮಾಡಿಲ್ಲ, ಅವನ ಬಂದ. ಅತ್ತಿ ನಾನಂತರೂ ಫೋನ್ ಮಾಡಿಲ್ಲ, ಏನು ವಿಷಯನೂ ಹೇಳಿಲ್ಲ. ನಾ ಫೋನ್ ತೊಗೊಳಕ್ಕೆ ಹೋದೆ ಕೊನೆಕ, ಅಷ್ಟನತ್ಲೆ ಬಂತು ನೋಡು ಕಾರ ಒಂದು ಬಂದ. ಹೋಗಿ ಏನು ಬೇಕು ಏನು ಬೇಡ ಕೇಳ. ರಾತ್ರಿ ಎಲ್ಲ ಉಂಡಾನ ಇಲ್ಲ, ಎಲ್ಲಿದ್ದ ಮಕ್ಕೊಂಡಾನ ಇಲ್ಲ, ಏನು ಹುಡುಗ ಜೋಡಾದ್ನವ ಯವ. ಯಾಕರ ಇವಂಗೆ ಡಾಕ್ಟ್ರ್ ಓದಿಸಿ ಡಾಕ್ಟ್ರನ್ನ ಮಾಡಿವ ನನಗೆ ನನಗೂ. ಓಹ್ ಕೇಳು ಹೋಗಿ. ನಾನೇನು ಅನ್ಕೊಂಡೆ, ರೊಟ್ಟಿ ಮಾಡಿ ಬಡ ಬಡ 2 ಚರ್ಗಿ ಮೈ ತೊಗೊಂಬಂದ್ರ ಅಂತ ಅನ್ಕೊಂಡೆ. ಮತ್ತು ನೀನು ಅವಲಕ್ಕಿ ಮಾಡ್ತೀನಿ ಅಂತಿದ್ದಿ, ನಾ ಬಡ ಬಡ ಮೈ ತೊಗೊಂಬರ್ತೀನವ. ನಾ ಪೂಜೆ ಮಾಡ್ತೀನಿ ತಗೋ. ಎಲ್ಲ ಆಗೈತತ್ತಿ. ಕಸ ಅಂದಿ ನೀನು ಎಲ್ಲ ಒರೆಸೀನಿ, ಅಷ್ಟು ಮನೆ ಸ್ವಚ್ಛ ಮಾಡಿಟ್ಟು ನಾನು ಪೂಜೆ ಗೀಜೆ ಎಲ್ಲ ಆಮೇಲೆ ತಲೆ ಹರ್ಕೊಂಡು ಜಳಕ ಮಾಡಿ ಪೂಜಾನೂ ಮಾಡೀನಿ. ದೇವ್ರ ಗುಡಿಗೆ ಹೋಗ್ಬೇಕು ಅಂತ ಅನ್ಕೊಂಡು ನೋಡಿ. ಈಗ ಅಷ್ಟ ನಾಷ್ಟ ಮಾಡಿ ಇವರು ಏನೂ ತಿಂದಿಲ್ಲಲ್ಲ, ಇವ್ರಿಗೊಂಚೂರು ಏನಾರ ಮಾಡಿಕೊಟ್ಟು ಆಮೇಲೆ ಏನಾರ ಮಾಡ್ತೀನಿ. ಹೌದಾ, ನಾ ದೇವ್ರ ಮನೆ ಕಡೆಗೆ ಹೋಗ್ಲಿಲ್ಲ ನೋಡು. ಲಘು ಎದ್ದೆಲ್ಲ ಮಾಡಿಬಿಡು ಬಂಗಾರ. ಆತವ್ರವ, ಸಿಕ್ಕರು ನಿನ್ನಂತ ಸಿಗ್ಬೇಕು ಸೌಜು. ಆತ ಶಾಣಕ್ಯದಿದ್ದಿ. ಆತಂಗಂದ್ರು ಅವಂಗ ಬಡ ಬಡ ಏನಾರ ಒಂಚೂರು ಕೂಡ ನಾಷ್ಟ ಮಾಡ್ಕೊಂಡು ಗುಡಿಗೆ ಹೋಗಿ ಬರ್ರಿ, ಎಲ್ಲರ ಅಡ್ಡಾಡ್ಕೊಂಡು. ಹೇಳ್ತೀನಿ ಅವಂಗೆಲ್ಲ. ನಾ ಮೊದ್ಲು ಹೋಗಿ ಮೈ ತೊಗೊಂಬರ್ತೀನಿ. ಯವ್ವ, ಗುಡ್ ಮಾರ್ನಿಂಗ್ ಸೌಜು. ಗುಡ್ ಮಾರ್ನಿಂಗ್ ರೀ. ಅಲ್ಲ ರಾತ್ರಿ ಎಲ್ಲ ಯಾಕೆ ಬರಲಿಲ್ಲ?
ಇಬ್ರು ಮಾತಾಡ್ತಿರವ ನಾ ಬರ್ತೀನಿ ಚರ್ಗಿ ಮೈ ತಕೊಂಡು ಹಲೋ ಏನ ನಿಮ್ಮ ಅಮ್ಮಗ ಶುಗರ್ ಹೆಚ್ಚಿಗೆ ತಂದು ನೋಡು ಕೈ ಕಾಲು ಯಾಕೆ ಜುಮ್ ಜುಮ್ ಅನ್ನಕತ್ತವನಕತ್ತಿದ್ಲು ಒಂದಿಟ್ಟು ಹಾಕಿದ ಶುಗರ್ ಒಂದು ನೋಡು. ಯವ್ವ ಕರೇನೋ ಭಾಳ ಅಂದ್ರೆ ಭಾಳ ಸುಸ್ತಾಗಿತ್ಪೆ 2 ನಿಮಿಷ ಕೊಡು, ಒಂದಿಷ್ಟು ರೆಸ್ಟ್ ಮಾಡ್ತೀನಿ, ಕಣ್ಣು ಮುಚ್ಕೊಂಡು ಮಕ್ಕೊಂಡು ಆಮೇಲೆ ಹೋಗಿ ಅಮ್ಮನ ಶುಗರ್ ಟೆಸ್ಟ್ ಮಾಡ್ತೀನಿ ಅಂತ. ಸೌಜು ನಂಗೆ ಒಂದಿಷ್ಟು ಏನಾರು ಕೊಡ್ತೀಯಾ ಕುಡಿಯಾಕ? ಏನು ಕೊಡ್ಲಿ ಹೇಳ್ರಿ? ನಂಗೆ ಇದು ಮಾಡಿಬಿಡು, ಮಾಲ್ಟ್ ಕುಡಿತೀನಿ, ಬೇರೆ ಏನೂ ಬೇಡ. ಹಸಿವಾಗ್ಬಿಟ್ಟೈತೆ, ರಾತ್ರಿ ಊಟನೂ ಮಾಡಿಲ್ಲ ನಾನು. ಸರಿ ಆಯ್ತು. ಸ್ವಲ್ಪ ರೂಮ್ನಾಗ ಅಡ್ಡಾಗಿರ್ತೀನಿ, ಡಿಸ್ಟರ್ಬ್ ಮಾಡಬೇಡ. ರಾತ್ರಿ ಆಪರೇಷನ್ಸ್ ಭಾಳ ಇದ್ವು, ಒಂದು ಎಮರ್ಜೆನ್ಸಿ ಇತ್ತು, ಒಂದೆರಡು ಡೆಲಿವರಿ ಕೇಸ್ ಇದ್ವು ಅಂತ ಹೇಳಿ ನಾನು ನಿನ್ನ ಫೋನ್ ಪಿಕ್ ಮಾಡಲಿಲ್ಲ. ಏನು ಫೋನ್ ಮಾಡಿದ್ದೆಲ್ಲ? ಏನಿಲ್ಲ ಅಡ್ರಿ, ನೀವು ಫ್ರೆಶ್ ಆಗಿ ಬರ್ರಿ, ನಾ ಮಾಡ್ಕೊಡ್ತೀನಿ. ಸರಿ ನಂಗೆ ಭಾಳ ಟಯರ್ಡ್ ಆಗೈತಿ, ನಂಗೆ ರೆಸ್ಟ್ ಬೇಕಾಗೈತಿ, ನಾ ರೆಸ್ಟ್ ಮಾಡ್ತೀನಿ. ಅಲ್ಲ ಅಮ್ಮಂದು ಶುಗರ್ ನೀನ ಟೆಸ್ಟ್ ಮಾಡ್ಬೋದಲ್ಲ, ಅದು ಮಿಷಿನ್ ಎಲ್ಲ ಐತಲ್ಲ ಮನ್ಯಾಗ, ಅದಕ್ಕೂ ನಾನಾ ಬರ್ಬೇಕೇನು? ನಿಂಗೆ ಗೊತ್ತಿರುತ್ತಲ್ಲ ನಂಗೆ ಎಷ್ಟು ಟಯರ್ಡ್ ಆಗಿರುತ್ತೆ ಅಂತೇಳಿ. ಹೋಗಿ ಮಾಡೋದನ್ನ, ಅಷ್ಟೊಂದು ಸಣ್ಣ ಕೆಲಸ ನಿಂಗೆ ಮಾಡೋಕ್ಕಾಗಲ್ಲ ಏನು? ಸರಿ ಮಾಡ್ತೀನಿ ಬಿಡ್ರಿ. ಏನಾರ ಒಂಚೂರು ಜೋರ್ದನಾಗ ಮಾತಾಡ್ಬಿಟ್ರೆ ಕಿ ಸಿಟ್ಟು ಬಂದ್ಬಿಡ್ತೈತಿ. ಅಯ್ಯೋ ಕತ್ತಿಯ.